ಹಾಯ್ ಫ್ರೆಂಡ್ಸ್. ವೀಕೆಂಡಲ್ಲಿ ಮಡಿಕೇರಿಗೆ ಪ್ಲ್ಯಾನ್ ಮಾಡಿ ಸುಮಾರು 8:30 ಅಷ್ಟೊತ್ತಿಗೆ ಮನೆಯಿಂದ ಹೊರಟೆ. ಮಡಿಕೇರಿಗೆ ಹೋಗಬೇಕು ಅಂದರೆ ಫಸ್ಟು ನಾನು ನಮ್ಮ ಮನೆ ಹತ್ರ ಇರೋ ದಾಸರಳ್ಳಿ ಬಸ್ ಸ್ಟಾಪ್ಗೆ ಹೋಗಬೇಕು, ಮತ್ತು ಅಲ್ಲಿಂದ ಸ್ಯಾಟಲೈಟ್ ಹೋಗಿ ಅಲ್ಲಿಂದ ಮಡಿಕೇರಿಗೆ ಹೋಗಬೇಕು. ನಾವು ಇವಾಗ ಸದ್ಯಕ್ಕೆ ದಾಸರಳ್ಳಿ ಬಸ್ ಸ್ಟಾಪ್ ಹೋಗೋಣ. ಹಳ್ಳಿ ಬಸ್ ಸ್ಟ್ಯಾಂಡು ಮನೆಯಿಂದ 10 ಮಿನಿಟ್ಸ್ ವಾಕೇಬಲ್ಲು. ನಾವು ಇವಾಗ ದಾಸರಳ್ಳಿ ಬಸ್ ಸ್ಟಾಪಲ್ಲಿದ್ದೀವಿ. ಇಲ್ಲಿಂದ ಸ್ಯಾಟಲೈಟ್ಗೆ ಹೋಗಬೇಕು ಅಂದರೆ K2 ಅಥವಾ 248 ನಂಬರ್ ಬಸ್ನ ಹತ್ತಬೇಕು. K2 ನಂಬರ್ ಸಿಟಿ ಬಸ್ ಅಂದರೆ BMTC ಬಸ್ ಆಲ್ರೆಡಿ ಬರ್ತಾ ಇದೆ. K2 ನಂಬರ್ ಗಾಡಿ ಹತ್ಕೊಂಡು ನಾವು ಇವಾಗ ಸ್ಯಾಟಲೈಟ್ BMTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಅಂಡರ್ ಪಾಸಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಅಂದರೆ KSRTC ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇವಾಗ ಏನು ನೀವು ನೋಡ್ತಿದ್ದೀರೋ ಅದೇ ಮೈಸೂರು ರೋಡ್ ಸ್ಯಾಟಲೈಟ್ KSRTC ಬಸ್ ಸ್ಟ್ಯಾಂಡು. ಇದೇನಪ್ಪ ಬಸ್ ಸ್ಟ್ಯಾಂಡ್ ಅಂತಲೇ ಬಸ್ಸು ಇಲ್ಲ, ಬಸ್ ಪ್ಲಾಟ್ಫಾರ್ಮು ಇಲ್ಲ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಾಗಿ ಬಂದು ಮೇಯ್ನ್ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮು ಆ ಕಡೆ ಇರೋದು. ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಇವಾಗ KSRTC ಬಸ್ ನಿಂತ್ಕೊಳ್ಳೋ ಬಸ್ ಪ್ಲಾಟ್ಫಾರ್ಮ್ಸಲ್ಲಿದ್ದೀವಿ. ಸೊ ಇಲ್ಲಿ ತಮಿಳ್ನಾಡು ಬಸ್ಸು ಕೂಡ ಅವೈಲಬಲ್ ಇದೆ, ಮತ್ತು KSRTC ಬಸ್ ಕೂಡ ಅವೈಲಬಲ್ ಇದೆ. ಒಳಗಡೆಯಿಂದ ಬರಬೇಕಾದ್ರೆ ಲೆಫ್ಟ್ ಸೈಡ್ಗೆ ನಿಂತ್ಕೊಳ್ಳೋದೆಲ್ಲ ತಮಿಳ್ನಾಡು ಬಸ್ಸು, ರೈಟ್ ಸೈಡ್ಗೆ ನಿಂತ್ಕೊಳ್ಳೋದೆಲ್ಲ KSRTC ಬಸ್ಸು. ನಾವು ಹೋಗಬೇಕಾಗಿರೋದು ಮಡಿಕೇರಿ ಆಗಿರೋದ್ರಿಂದ ನಾವು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗಬೇಕಾಗಿದೆ. ಬನ್ನಿ ಅಲ್ಲಿಗೆ ಹೋಗೋಣ. ಇವಾಗ ನಾವಾಗಲೇ ಹೇಳ್ದಂಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇವೆಲ್ಲ ತಮಿಳ್ನಾಡು ಬಸ್ಸು, ಅಂದರೆ ಹೊಸೂರು, ಸೇಲಮು, ಧರ್ಮಪುರಿ ಮತ್ತು ತಮಿಳ್ನಾಡಿನ ಇನ್ನಿತರ ಕಡೆಗೆ ಇಲ್ಲಿಂದ ಬಸ್ ಕೂಡ ಅವೈಲಬಲ್ ಇದೆ. ಹಾಗಾದರೆ ನೀವು ಕೇಳ್ಬೋದು, ತಮಿಳ್ನಾಡು ಬಿಟ್ಟರೆ ಬೇರೆ ಸ್ಟೇಟ್ಗೆ ಬಸ್ ಇಲ್ವಾ ಅಂತ. ಖಂಡಿತ ಬೇರೆ ಸ್ಟೇಟು ಕೂಡ ಇದೆ, ಆದರೆ ತಮಿಳ್ನಾಡಿಗೆ ಜಾಸ್ತಿ ಇದೆ ಅಷ್ಟೇ. ಸೊ ಇವಾಗ ನೋಡ್ತಾ ಇರೋ ಟೈಮ್ ಟೇಬಲ್ ಬಂದುಬಿಟ್ಟು ನೀವು ಎಲ್ಲೆಲ್ಲಿಗೆ ಹೋಗಬೇಕು, ಅಂದರೆ KSRTC ಬಸ್ ಎಲ್ಲೆಲ್ಲಿಗೆ ಹೋಗುತ್ತೆ, ಆ ಬಸ್ ಟೈಮ್ ಮತ್ತು ಪ್ಲಾಟ್ಫಾರ್ಮು, ಆ ಬಸ್ ಯಾವ್ಯಾವ ಪ್ಲಾಟ್ಫಾರ್ಮ್ ನಿಂತ್ಕೊಳ್ಳುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಮಡಿಕೇರಿಗೆ ಹೋಗಬೇಕಾಗಿರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಇಲ್ಲ. ನಮ್ಮ ಬಸ್ ಪ್ಲಾಟ್ಫಾರ್ಮ್ಗೆ ಹೋಗೋಣ ಬನ್ನಿ. ಸೊ ಫೈನಲಿ ಮಡಿಕೇರಿಗೆ ಹೋಗೋ ಪ್ಲಾಟ್ಫಾರ್ಮ್ಗೆ ಬಂದು ನಿಂತಿದ್ದೀವಿ. ನಾನು ಮುಂದೆ ನಿಂತಿರುವ ಬಸ್ಸಲ್ಲಿ ಹೋಗಬೇಕಾಗಿರೋದು. ನಾವೇನು ಟಿಕೆಟ್ ಏನು ರಿಸರ್ವ್ ಮಾಡ್ಕೊಂಡಿಲ್ಲ. ನಾವು ಹೇಗೆ ನಾರ್ಮಲ್ ಬಸ್ಸಲ್ಲಿ ಟಿಕೆಟ್ ತೊಗೊಳ್ತೀವೋ ಹಾಗೇ ಇದರಲ್ಲೂ ಟಿಕೆಟ್ ತೊಗೊಂಡು ಹೋಗಬೇಕಾಗಿದೆ. ಇವಾಗ ಬಸ್ ಒಳಗಡೆ ಬಂದಿದ್ದೀನಿ. ಇದು ವೋಲ್ವೋ AC ಬಸ್ ಆಗಿರೋದ್ರಿಂದ ಟಿಕೆಟ್ ಪ್ರೈಸ್ ಜಾಸ್ತಿನೇ ಇರುತ್ತೆ. ಓಕೆ, ಇವಾಗ ನಾವು ಹತ್ತಿರೋ ಬಸ್ ಬಂದುಬಿಟ್ಟು ಐರಾವತ. ಇದು 10 o'clockಗೆ ಅರೈವ್ ಆಗ್ತಿದೆ. ನೋಡೋಣ, ಅಲ್ಲಿ ಒಂದು 4:15ಗೆ ರೀಚ್ ಆಗೋಣ ಅಂತ ಹೇಳಿದ್ದಾರೆ. ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಪ್ರೈಸ್ ಬಂದುಬಿಟ್ಟು ಒಂದು ಟಿಕೆಟ್ ಪ್ರೈಸು 640. ಟೈಮ್ ಇವಾಗ ಎಕ್ಸಾಕ್ಟಾಗಿ 10:06. ಇವಾಗ ಬಸ್ ಹೊರಟಿದೆ. ಆ್ಯಕ್ಚುಲ ಫ್ರಂಟ್ ಸೀಟಲ್ಲಿ ಕೂತು ಮೈಸೂರು ಟು ಮಡಿಕೇರಿ ರೋಡ್ ವ್ಯೂ ತೋರಿಸ್ಬೇಕು ಅಂದ್ಕೊಂಡೆ, ಆದರೆ ಫಸ್ಟ್ 2 ಸೀಟ್ನ ಯಾರೋ ರಿಸರ್ವ್ ಮಾಡ್ಕೊಬಿಟ್ಟಿದ್ರು. ನೀವೇನಾದರೂ ಮೈಸೂರು ಟು ಮಡಿಕೇರಿ ಟ್ರಾವೆಲ್ ಮಾಡೋದಾದರೆ ಸೀಟ್ನ ರಿಸರ್ವ್ ಮಾಡಿಕೊಂಡು ಟ್ರಾವೆಲ್ ಮಾಡಿ. ಈಗ ನೋಡ್ತಾ ಇರೋ ಟೋಲ್ ಬಂದುಬಿಟ್ಟು ಬೆಂಗಳೂರು ಟು ಮೈಸೂರು ಫಸ್ಟ್ ಟೋಲು, ಅಂದರೆ ಬೆಂಗಳೂರು ಎಕ್ಸಿಟ್ ಟೋಲ್ ಅಂತಲೇ ಅರ್ಥ. ಇವಾಗ ನೋಡ್ತಿರೋ ಬೆಟ್ಟ ಬಂದ್ಬಿಟ್ಟು ನೀವು ಬಿಡದಿ ಮತ್ತು ರಾಮನಗರ ಮಧ್ಯೆ ಇರೋ ಬೆಟ್ಟ.
ಇದನ್ನು ನೋಡಬೇಕಂದ್ರೆ ನೀವು ಬೈಪಾಸ್ ಹೈವೇಲಿ ಹೋದರೆ ಮಾತ್ರ ನೋಡೋಕ್ಕೆ ಸಾಧ್ಯ. ಅದರಲ್ಲೂ ಬಸ್ಸಲ್ಲಿ ಹೋಗಬೇಕಾದ್ರೆ ಸೈಡ್ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಎಕ್ಸಾಕ್ಟಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಚನ್ನಪಟ್ಟಣ ಮದ್ದೂರು ಬಿಟ್ಟು ಸಕ್ಕರೆ ನಾಡೋದಂತ ನಮ್ಮ ಮಂಡ್ಯ ಹತ್ರ ಹೋಗ್ತಿದ್ದೀವಿ. ನೀವು ಒಂದು 100 ಮೀಟ್ರ್ ಏನು ಹಿಂದೆ ನೋಡ್ತಾ ಇದ್ದೀರಾ, ಅಲ್ಲಿಂದ ಬರೀ ಕಬ್ಬೆ ಬೆಳೆದಿದ್ದಾರೆ. ಬೆಳಿದೇನೆ ಇರ್ತಾರ, ಅದು ಮಂಡ್ಯ ಬೇರೆ ಹತ್ರ ಬಂತು, ಸಕ್ಕರೆ ನಾಡು. ನಾವಿವಾಗ ಮೈಸೂರು ಎಂಟ್ರಿ ಆಗಬೇಕಾದಂಥ ಟೋಲ್ ಹತ್ರ ಬಂದಿದ್ದೀವಿ. ಈ ಟೋಲ್ ಎಂಟ್ರಿ ಆದರೆ ನೇರ ಮೈಸೂರಿಗೆ. ಮೈಸೂರು ಟೋಲ್ ಬಿಟ್ಟು ಎಕ್ಸಾಕ್ಟಾಗಿ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಏನಿನ್ನೊಂದು ½ ಆನ್ ಅವರು ಮೈಸೂರು ಬಸ್ ಸ್ಟ್ಯಾಂಡ್ ಆದಂಥ ಸಬರ್ ಬಸ್ ಸ್ಟ್ಯಾಂಡ್ ಅಂದರೆ KSRTC ಬಸ್ ಸ್ಟ್ಯಾಂಡಲ್ಲಿ ಇರ್ತೀವಿ. ಇವಾಗ ಮೈಸೂರು ದಸರಾ ಸೀಸನ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ನಡೀತಾ ಇದೆ. ಕೆಲ ನೈಟ್ ಬಂದಿದ್ದರೆ ಲೈಟಿಂಗ್ಸ್ ಎಲ್ಲ ಇನ್ನೂ ಸೂಪರಾಗಿರ್ತಿತ್ತು. ಮಡಿಕೇರಿಗೆ ಪ್ಲಾನ್ ಆಗಿರೋದ್ರಿಂದ ಮೈಸೂರಿನ ಈ ದಸರಾ ಲೈಟಿಂಗ್ ಏನಿದೆ ಅದನ್ನು ತೋರ್ಸೋಕ್ಕೆ ಸಾಧ್ಯವಾಗ್ತಿಲ್ಲ. ನಾನಂತೂ ಈ ದಸರಾ ಲೈಟಿಂಗ್ಸ್ನ ಈ ಸಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಸಲ ಮಾತ್ರ ಬಿಡಲ್ಲ, ಖಂಡಿತ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವೇನಾದರೂ ಮೈಸೂರಿಗೆ ಬರಬೇಕು ಅಂದ್ಕೊಂಡಿದ್ರೆ ಮೈಸೂರಿನ ನವರಾತ್ರಿ ಸೀಸನ್ ಅಂತ ಬರುತ್ತೆ. ಆ ಸೀಸನ್ ಈ ಸಲ ಬಂದು ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ನೇ ತಾರೀಕುವರೆಗೂ ಇರುತ್ತೆ. ನೀವೇನಾದರೂ ಆ ಸೀಸನಲ್ಲಿ ಬಂದರೆ ಆ್ಯಕ್ಟಿವಿಟೀಸು ಫಂಕ್ಷನ್ಸು ತುಂಬ ಇರುತ್ತೆ. ಅದರಲ್ಲೂ ನೈಟ್ ಬಂದರೆ ಚೆನ್ನಾಗಿರುತ್ತೆ. ಮೈಸೂರಲ್ಲೇ ಸ್ಟೇ ಆಗೋಂಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಂತೂ ಇಂತೂ ಮೈಸೂರಿಗೆ ಬಂದು ನೋಡ್ತಾ ಇದ್ದೀರಾ, ಮೈಸೂರು ಬಸ್ ಸ್ಟ್ಯಾಂಡು. ಅದೇ ನಮ್ಮ ಬಸ್ಸು. ಮೂತ್ರಾಲಯ ವಿಸರ್ಜನೆಗಾಗಿ ಕೆಳಗಡೆ ಇಳಿದಿದ್ದೆ. ಓಕೆ, ಬ್ರೇಕ್ಗೆ ಅಂದ್ಬಿಟ್ಟು 20 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. ಮೈಸೂರಲ್ಲಿದ್ದೀವಿ ಇವಾಗ ನಾವು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಸೈಡ್ ವ್ಯೂ ಬೇರೆ ತೋರಿಸಿದ್ದೀನಿ. ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ ಏನು ಗೊತ್ತಿಲ್ಲ. ಇದು ನನ್ನ ಫಸ್ಟ್ ವಿಡಿಯೋ. ನೋಡೋಣ ಮುಂದೆ ಇನ್ನೂ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಕರೆಕ್ಟಾಗಿ 12:50 ಮೈಸೂರು ಆಗ್ತಿದೆ ಬಸ್ಸು. ಇಲ್ಲಿಂದ ಮಡಿಕೇರಿಗೆ ಅರೈವ್. ಇವಾಗ ಕರೆಕ್ಟಾಗಿ 12:50ಗೆ ಮೈಸೂರು KSRTC ಬಸ್ ಸ್ಟ್ಯಾಂಡು ನಿರ್ಗಮನಗೊಂಡಿದ್ದೇವೆ. ಕುಶಾಲನಗರ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಇನ್ನೇನು ಹತ್ತತ್ರ ಕುಶಾಲನಗರ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಅಲ್ಲಿ ನಿಲ್ಲಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಮುಂದೆ. ಹೊಟ್ಟೆ ಬೇರೆ ತುಂಬ ಹಸ್ತೋಗಿದೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 3:01. ಇವಾಗ ಬಂದುಬಿಟ್ಟು ಕುಶಾಲನಗರದಿಂದ ಬಿಡ್ತಾ ಇದ್ದಾರೆ. ಕುಶಾಲನಗರದಲ್ಲಿ ಏನು ನಿಲ್ಲಿಸಲಿಲ್ಲ. 3:06 ಅಂದರೆ 3:06 PM ಮಧ್ಯಾಹ್ನ. ಇವಾಗ ಯಾವುದೋ ಒಂದು ಹೋಟೆಲಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಕುಶಾಲನಗರದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಇಲ್ಲೇ
ಒಂದು ಯಾವುದೋ ಒಂದು ಹೋಟ್ಲಿದೆ, ನೋಡೋಣ ಊಟ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೌತ್ ಮೀಲ್ಸ್ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ. ಒಂದು ಸೌತ್ ಮೀಲ್ ಆರ್ಡ್ರ್ ಮಾಡಿದ್ದು, ಒಂದು ಸಾಂಬಾರು ಕೊಟ್ಟಿದ್ದಾರೆ, ಒಂದು ರಸಮ್ ಇದೆ, ಮತ್ತು ಇದೇನೋ ಒಂದು ಪಲ್ಯ ಇದೆ, ಗೊಜ್ಜಿದೆ, ಮತ್ತು ಒಂದು ಮೊಸರು ಕೊಟ್ಟಿದ್ದಾರೆ, ಮತ್ತು ಅನ್ನ ಮತ್ತು ಒಂದು ಚಪಾತಿ. ನೋಡೋಣ ತಿಂದ್ಬಿಟ್ಟು ರೇಟಿಂಗ್ ಹೇಳ್ತೀನಿ. ನೋಡೋಣ. ಊಟ ಪರವಾಗಿರಲಿಲ್ಲ. ಊಟ ಮಾಡಿಕೊಂಡು ಕುಶಾಲನಗರದಲ್ಲಿ ಒಂದು 3:30ಗೆ ಬಿಟ್ಟು ಏನೋ ಇನ್ನೊಂದು 3/4 ಗಂಟೆ ಏನೋ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಏನೋ ಮಡಿಕೇರಿಗೆ ಬರ್ತಾ ಇದ್ದಂತೆ ಕಾಫಿ ಎಸ್ಟೇಟ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನೀವೇನು ಇವಾಗ ನೋಡ್ತಾ ಇದ್ದೀರಲ್ಲ ಅದೇ ಕಾಫಿ ಗಿಡ ಇರುವಂಥ ತೋಟಗಳು. ಗುರು ಅಲ್ಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ, ಬರೀ ಕಾಫಿ ಎಸ್ಟೇಟ್ಗಳು ಗುರು, ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಕಾಫಿ ಎಸ್ಟೇಟ್ಗಳಿದೆ. ಅದಕ್ಕೆ ಅನಿಸುತ್ತೆ ಕೊಡಗು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಎಕ್ಸ್ಟ್ರಾಕ್ಷನ್ ಪ್ಲೇಸ್ ಆಗಿರೋದು. ಈ ಮಡಿಕೇರಿಗೆ ಬರ್ತಿದ್ದಂತೆ ನಮ್ಮ ಡಾಕ್ಟರ್ ವಿಷ್ಣು ಸರ್ದು ಒನ್ ಆ್ಯಂಡ್ ಓನ್ಲಿ ಒಂದು ಸಾಂಗ್ ನೆನಪಾಗುತ್ತೆ. ಅದು ಯಾವುದಂದರೆ ಮುತ್ತಿನ ಹಾರ ಚಿತ್ರದಿಂದ ಬಿಡುಗಡೆಯಾದಂಥ ಮಡಿಕೇರಿ ಸಿಪಾಯಿ ಸಾಂಗು. ಅದ್ಭುತ ಸಾಂಗು ರೀ. ಕೊನೆಗೂ ಮಡಿಕೇರಿ ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 4:15. ನೋಡೋಣ, ಮುಂದೆ ಬ್ಲೈಂಡಾಗಿ ಬಂದಿದ್ದೀವಿ, ಏನು ಅಂತ ಗೊತ್ತಿಲ್ಲ. ಇಲ್ಲಿಗೆ ಈ ಟ್ರಾವೆಲ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಟ್ರಾವೆಲ್ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.